ಎಲ್ರಿಗೂ ನಮಸ್ಕಾರ. ನಾನು ಉಪಾಸನಾ ಮೋಹನ್. ಇವತ್ತು ನಮ್ಮ ನಾಡಿನ ಮೇರು ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಬೆಳಗ್ಗೆ 7 ಗಂಟೆಗೆ ತೀರ್ಕೊಂಡ್ರು. ಇಲ್ಲಿ ಬೆಂಗಳೂರಿನ BGS ಹಾಸ್ಪಿಟ್ಲಲ್ಲಿ ಆಯಿತು. ಈಗಾಗಲೇ ಅವರು ಕಳೆದ 1 ವರ್ಷಗಳಿಂದ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ನರಳ್ತಾ ಇದ್ದರು. ಸೊ ಇತ್ತೀಚೆಗೆ ಒಂದು 15 ದಿವಸದಿಂದ ತುಂಬಾ ಪಾಪ ನರಳ್ತಾ ಇದ್ದರು. ಈಗ 1 ವಾರಕ್ಕೆ ಮುಂಚೆ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ನಿನ್ನೆ ತನಕ ನಿನ್ನೆನೂ ಮಾತಾಡಿದ್ರು ಅವರು, ಆ್ಯಕ್ಚುಲಿ ನಿನ್ನೆನೂ. ಆದರೆ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಇದು ತುಂಬಲಾರದ ನಷ್ಟ. ಇವರ ದರ್ಶನವನ್ನು ನಾವು ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅರೇಂಜ್ ಮಾಡಿದ್ದೀವಿ. 11ರಿಂದ 2 ಗಂಟೆ ತನಕ HSC ಅವರ ಶರೀರವನ್ನು ಅಲ್ಲಿ ಇಟ್ಟಿರ್ತೀವಿ. ದಯವಿಟ್ಟು ಅವರ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ, ದಯಮಾಡಿ ಅಲ್ಲಿಯೇ ಬಂದು ಅವರ ದರ್ಶನವನ್ನು ಪಡಿಬೇಕು ಅಂತ ಈ ಮೂಲಕ ಎಲ್ಲ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿಂದ ನಾವು ಬೆಂಗಳೂರಿನ ಬನಶಂಕರಿ ಇದಕ್ಕೆ ತೊಗೊಂಡೋಗ್ತೀವಿ. ಇವತ್ತೇ ಅಂತ ಅಂದ್ಕೊಂಡಿದ್ದೀವಿ. ಅಕಸ್ಮಾತ್ ಆಗದೆ ಹೋದರೆ ನಾಳೆ ಬೆಳಗ್ಗೆ ಆಗತ್ತೆ. ನಾನು ಇಲ್ಲ ಹುಟ್ಟೂರಿಗೆ ತೊಗೊಂಡೋಗಲ್ಲ. ಇಲ್ಲೇನೆ ಎಲ್ಲರೂ ಇಲ್ಲೇ ಬರ್ತಾರೆ. ಅವರು ಇಲ್ಲಿ ತೊಂದರೆ ಆದರೆ ಮಾತ್ರ ನಾವು ಎಲ್ಲ ಇಲ್ಲಿದ್ದೀವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಇದ್ದಾರೆ. ಸೊ ಇಷ್ಟಿದೆ. ಅವ್ರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಇದಿತ್ತು. ಮೊದಲೇ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು ಅವ್ರಿಗೆ. ಆ ಪ್ರಾಸ್ಟೇಟ್ ಕ್ಯಾನ್ಸರ್ 4th ಸ್ಟೇಜಲ್ಲಿ ಇತ್ತು, 4ನೇ ಹಂತದಲ್ಲಿತ್ತು. ಸೊ ತುಂಬ 1 ವರ್ಷದಿಂದ ತುಂಬಾ ನರಳಿದ್ರು ಅವರು. ಒಂದೊಂದು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಹಾಸ್ಪಿಟ್ಲಿಗೆ ನಾವು ಇಲ್ಲಿ ಬರ್ತಾನೆ ಇದ್ವಿ. ತುಂಬ ನರಳಿದ್ರು ಪಾಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.